ಪರಪ್ಪನಗ್ರಹಾರ ಜೈಲಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಾಪಸ್ ಹೋಗ್ತೀವಿ. ಎಸ್ ಕೆ ಉಮೇಶ್ ಸರ್, ಈಗ ಪ್ರಶ್ನೆ ಇರೋದು ತನಿಖೆ ಮಾಡ್ತಾ ಇರುವಂತಹ ಅಧಿಕಾರಿಗಳ ಗಮನಕ್ಕೂ ಈ ಫೋಟೋ ಬಂದಿರುತ್ತೆ. ಅವರು ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ? ಪಾಪ ಕೇಸ್ನಲ್ಲಿ ಬಹಳ ದಕ್ಷತನವನ್ನ ಪ್ರಾಮಾಣಿಕತೆನ ಅವ್ರು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ ನಾವು ಕೇಳ್ಪಡ್ತಾ ಇದ್ವಿ. ಈ ಫೋಟೋ ನೋಡಿದಾಗ ಕ್ಯಾಶುಯಲಿ ತಗೊಳ್ತಾರಾ ಅಥವಾ ತನಿಖಾಧಿಕಾರಿಗಳ ಮನಸ್ಥಿತಿ ಏನಿರುತ್ತೆ ಅಂತ? ಇಲ್ಲ, ಈಗ ನಾನೇ ತನಿಖೆ ಮಾಡಿದ್ರು ಆ ಫೋಟೋ ನೋಡಿದ ತಕ್ಷಣವೇ ಈ ಥರ ಆಗಿದೆಯಲ್ಲ ಅಂತೆಲ್ಲ ನೋವು ಆಗುತ್ತೆ ಅವ್ರಿಗೆ, ತನಿಖೆ ಮಾಡಿದಂಥ ಅಧಿಕಾರಿಗಳಿಗೆ. ಇದು ಆಗಬಾರ್ದಲ್ಲ, ಈ ಥರ ಯಾಕೆ ಆಯ್ತಿದು, ಈ ಥರ ಸರಿ ಇಲ್ವಲ್ಲ, ಇದು ಇನ್ನೂ ನಾವು ಚಾರ್ಜ್ ಶೀಟ್ ಹಾಕಿಲ್ಲ ನ್ಯಾಯಾಲಯಕ್ಕೆ, ಇನ್ನೂ ನಾವು ದೋಷಾರೋಪಣಾ ಪಟ್ಟಿನೇ ಸಲ್ಲಿಸದೇ ಇರುವಂಥ ಸಮಯದಲ್ಲಿ ಈ ಥರ ಎಲ್ಲ ಸಂಪರ್ಕಗಳು ಬೇರೆ ಬೇರೆ ಜೈಲಿನಲ್ಲಿ ಈಗಾಗಲೇ ಅವರು ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರೆ ಹೇಗೆ ಅಂತೇಳಿ ಅಂತ ಯಾರಿಗೇ ಆಗಲಿ ಅದನ್ನು ತನಿಖೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೋವಾಗುವಂಥ ವಿಚಾರನೇ. ಬಡಿಗೇರವರು ಆವಾಗಲೇ ಒಂದು ವಿಚಾರ ಹೇಳ್ತಾಯಿದ್ರು, ಅದು ಎಲ್ಲರೂ CCTVನ ಸಾರ್ವಜನಿಕವಾಗಿ ಜೈಲಲ್ಲಿರ್ತಕ್ಕಂಥವ್ರಿಗೆ ತೋರಿಸ್ಬಿಡೋದು ಒಳ್ಳೆಯದು, ಅವಾಗಲ್ಲೂ ಎಲ್ಲರೂ ನೋಡ್ತಾ ಇರ್ತಾರೆ, ಕಣ್ಗಾವಲು ಅವರು ಕಾಯ್ತಾ ಇರ್ತಾರೆ, ಆವಾಗ ಜನನೂ ನೋಡಿದಾಗ ಭಯ ಬೀಳ್ತಾರೆ ಅಂದ್ಬಿಟ್ಟು ಅಂತ. ಈಗಾಗಲೇ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸುಮಾರು ಕಂಟ್ರಿಗಳಲ್ಲಿ ಇದಿದೆ. ಪೊಲೀಸ್ ಠಾಣೆಗಳಲ್ಲಿ ಜೈಲಿನ ಸಂಪೂರ್ಣವಾದಂಥ ಮಾನಿಟರಿಂಗ್ ಚಟುವಟಿಕೆಗಳೇನು ನಡೀತಾ ಇದ್ದಾವೆ ಅದು ಪೊಲೀಸ್ ಠಾಣೆಯಲ್ಲಿ SHO ಯಾರಿರ್ತಾರೋ ಅವರು ಗಮನ ಹರಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ನಾವುಗಳು ಸಹ ಹೋದಾಗ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ನೋಡಿದ್ದೀವಿ. ಹೊರಗಡೆ ದೇಶದಲ್ಲಿ ಅದು ಟೆಲಿಕಾಸ್ಟ್ ಆಗ್ತಾ ಇರ್ತಕ್ಕಂಥದ್ದು ಅವ್ರ ಚಟುವಟಿಕೆಗಳು ಹೇಗಾಗಿದೆ ಅಂದ್ಬಿಟ್ಟು ಅಂತ. ಅಟ್ಲೀಸ್ಟ್ ಅದಾದರೂ ಆದರೆ ನನ್ನ ಲೆಕ್ಕದಲ್ಲಿ ಇವ್ರನ್ನ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಹೋಗ್ತಾವ್ರೆ, ಯಾವ ಕಡೆ ಬರ್ತಾವ್ರೆ, ಇವ್ರದ್ದು ಚಟುವಟಿಕೆಗಳೇನು ಅಂತ ಅನ್ನುವಂಥದ್ದು ಪೊಲೀಸ್ ಠಾಣೆಯಲ್ಲಿ ನೋಡುವಂಥದ್ದಾದರೂ ಎಲ್ಲೋ ಒಂದು ಕಡೆ ಒಂದು ಲೆಕ್ಕದಲ್ಲಿ ಅದು ಒಂದು ಸರಿ ಅಂತ ಅನ್ನಿಸ್ತದೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಮ್ಮದೇ ಬೇರೆ, ಜೈಲ್ ಮ್ಯಾನ್ಯುಯಲ್ಲೇ ಬೇರೆ, ಜೈಲ್ ಅಡ್ಮಿನಿಸ್ಟ್ರೇಷನ್ನೇ ಬೇರೆ, ಪೊಲೀಸೇ ಬೇರೆ. ಆ ಕಾರಣಕ್ಕೆ ಏನಾಗುತ್ತೆ, ನಮಗೂ ಅವ್ರಿಗೂ ನೇರವಾದಂಥ ಯಾವುದೇ ಥರವಾದಂತಹ ನೋಡಿ, ಈಗ ನಾವೇ ಅರೆಸ್ಟ್ ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯನೀಗ ನಾವು ಜೈಲ್ ಹತ್ರ ಹೋಗಿ ಮಾತಾಡಿಸ್ಬೇಕು ಅಂತಾದರೆ ಅದು ಏನಾದರೂ ಅದನ್ನು ಕಾನೂನಾತ್ಮಕವಾಗಿ ಪಡ್ಕೋಬೇಕು ಅಂದರೆ ಮತ್ತೆ ನಾವು ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಮತ್ತೆ ಆದೇಶ ಮಾಡಿ ಮ್ಯಾಜಿಸ್ಟ್ರೇಟ್ ಅವರಿಂದ ನಾವು ಮತ್ತೆ ಅವ್ರಿಗೆ ಮಾತಾಡಿಸ್ಬೇಕು, ಕೆಲವಷ್ಟು ವಿಚಾರ ಇದ್ದಾವೆ, ಜೈಲಲ್ಲೇ ಮಾತಾಡ್ಸ್ಕೊಂಡು ಬರ್ತೀವಿ ಅಂತೇಳಿ ಆರ್ಡರ್ ಮಾಡಿಸಿ ತೊಗೊಂಡೋಗಿ ಸೂಪರ್ಡೆಂಟು ಕೊಟ್ಟು ಅವಾಗ ಕರೆಸ್ಕೊಂಡು ನಾವು ಮಾತಾಡುವಂಥದ್ದಿದೆ. ಯಾಕೆಂದರೆ ನಮ್ಗೆ ನೇರವಾದಂತಹ ಅಧಿಕಾರನೇ ಇಲ್ಲ, ಕಳ್ಕೊಬಿಡ್ತೀವಿ ನಾವು ಪೂರ್ತಿ ಒಂದು ಸಾರಿ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ಟಾದ್ಮೇಲೆ. ಇನ್ನೇನಿಲ್ಲ, ಇಂಥದ್ದನ್ನೆಲ್ಲ ನೋಡ್ಕೊಬಿಟ್ಟು ನಾವು ಅಯ್ಯೋ ಪಾಪ ಅಂತ ಕೂತ್ಕೋಬೇಕಷ್ಟೇ ಹೊರ್ತು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನೆನ್ನೆ ಮೊನ್ನೆ ಎಲ್ಲ ಜೈಲ್ ರೇಡ್ ಮಾಡಿದ್ದಾರೆ ಒಳಗಡೆ. ಕರೆಕ್ಟು. ನೀವು ಏನೇ ಜೈಲ್ ಮಾಡುವುದು, ನಾವು ಹಲ್ವಾರು ಸರಿ ಜೈಲ್ ರೇಡ್ಗೆ ಹೋದಾಗ ಏನಾಗ್ತಿದೆ ಅಂತ ಅದು ಹೆಂಗೆ ಗೊತ್ತಾಗ್ಬಿಡ್ತಿತ್ತು, ಏನೂ ಸಿಗ್ತಿರ್ಲಿಲ್ಲ, ಗುಂಡ್ಪಿನೂ ಸಿಗೋದಿಲ್ಲ ಒಳಗಡೆ ಹೋದರೆ. ಆದರೆ ನಾವು ಬೇರೆ ಟೈಮಲ್ಲಿ ಯಾವಾಗಾದರೂ ಜೈಲ್ ರೇಡ್ ಅಲ್ಲದೆ ಅಂತ ಇನ್ನೊಂದು ಬೇರೆ ಏನಾದರೂ ವಿಚಾರಕ್ಕೆ ಏನಾದ್ರು ಒಳಗಡೆ ಹೋದಾಗ ಯಥಾ ಪ್ರಕಾರ ಎಲ್ಲ ಒಂಥರ ಫುಲ್ ಕಂಪ್ಲೀಟ್ ಏನೇನು ಇರಬೇಕೋ ಎಲ್ಲ ಬಂದು ಅಲ್ಲಿ ಚಟುವಟಿಕೆಗಳಿರ್ತಿತ್ತು, ಎಲ್ಲ ನಡೆದೋಗ್ಬಿಡೋದು. ಅಂದರೆ ಅಲ್ಲಿ ಏನಾಗ್ತದೆ, ನೀವು ಅಲ್ಲಿ ಒಳಗಡೆ ಹೋಗ್ತೀವಿ ಅಂತಾದರೆ ಅಲ್ಲಿ ಗೊತ್ತಾಗ್ಬಿಡ್ತದೆ, ಅಲ್ಲಿ ಎಲ್ಲ ಥರವಾದಂಥದ್ದು ಬದಲಾವಣೆ ಆಗುತ್ತದೆ, ಚೇಂಜ್ ಆಗಿಬಿಡ್ತದೆ, ಏನೂ ಸಿಗೋದಿಲ್ಲ ನಿಮಗೆ. ವಿತಿನ್ ಸ್ಪ್ಯಾನ್ ಆಫ್ ಭಾಳ ಕಮ್ಮಿ ಸಮಯದಲ್ಲಿ ಎಲ್ಲ ಅದೇನು ಇಲ್ದಂಗೆ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ಏನು ಮಾಡಬೇಕು ಅನ್ನುವಂಥದ್ದೇ ಕಷ್ಟ. ಈಗ ಒಳಗಡೆ ಹೋಗಿ ರೇಡ್ ಮಾಡಿ ಏನೇನಿದೆ, ಏನೇನು ಇರಬಾರ್ದು, ಏನು ಅದನ್ನು ಪತ್ತೆ ಮಾಡಬೇಕು, ಮೊಬೈಲ್ಗಳು ಎತ್ಕೋಬೇಕು, ಬೇರೆ ಬೇರೆ ಇನ್ನೇನೇನು ಇಟ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಪತ್ತೆ ಮಾಡೋದೇ ದೊಡ್ಡ ಒಂದು ಚಾಲೆಂಜಬಲ್ ಕೇಸು. ನಾವು ಹಲವಾರು ಸಾರಿ ಹೋಗಿ ನಾವೇ ಮೊಬೈಲ್ ರೆಕಾರ್ಡ್ ಮಾಡ್ತಾ ಇರ್ತೀವಿ, ನಾವೇ ಇಂಟರ್ಸೆಪ್ಟ್ ಮಾಡಿರ್ತೀವಿ, ಮಾತಾಡ್ತಾ ಇರ್ತಾರೆ, ನಮಗೆ ಮೊಬೈಲ್ ಸಿಗೋದಿಲ್ಲ ಒಳಗಡೆ ಹೋದರೆ. ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿರ್ತೀವಿ, ಅಲ್ಲಿ ಸಿಕ್ಕುದೇ ಇಲ್ಲ, ಅದು ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಬಿಡ್ತಾರೆ. ಈಗೆಲ್ಲ ಆಗ್ತಾ ಇರ್ತದೆ, ಕಷ್ಟದ ಕೆಲಸ. ಆದರೂ ಜೈಲನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಇಂಥ ಕಷ್ಟದ ಕೆಲಸ, ಅದು ಯಾರೂ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಇಡೀ ಪಾತಕದ ಲೋಕದ ಎಲ್ಲರನ್ನೂ ತೊಗೊಂಡು ಒಳಗಡೆ ತುಂಬಿಟ್ಟಾಗ ಎಲ್ಲ ಒಂದು ಕಡೆ ಸೇರ್ಕೊಬಿಟ್ಟಿರ್ತಾರೆ. ಅಲ್ಲಿ ಅವ್ರನ್ನ ಅತ್ಯಂತ ಎಚ್ಚರಿಕೆಯಿಂದ ಕಾಯಬೇಕು. ಇಂಥದ್ದೆಲ್ಲ ಆಗಬಾರ್ದು, ಸಾರ್ವಜನಿಕವಾಗಿ ಈಚೆ ಬರಬಾರ್ದು, ಈ ಥರದ ಅವಕಾಶ ಕೊಡಬಾರ್ದು. ಅದೇನೇ ಆದರೂ, ಅದು ಎಂಥ ಪರಿಸ್ಥಿತಿ ಬಂದರೂ ಇಂಥದ್ದನ್ನು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸ ಆದಾಗ ಏನಾಗುತ್ತೆ ಅಂದರೆ, ಜೈಲ್ ಮೇಲಿರ್ತಕ್ಕಂಥ ಮತ್ತು ಅಪರಾಧ ಲೋಕದಲ್ಲೂ ಒಳಗಡೆ ಹೋಗಿ ಶಿಕ್ಷೆಗಳು ಅನುಭವಿಸ್ತಾ ಇದ್ದಾರೆ ಬಿಡು ಅಂತ ಅನ್ನುವಂಥ ಪಾಪ ತಮ್ಮ ಇವ್ರನ್ನ ಸಂಬಂಧಿಕರನ್ನ ಕಳ್ಕೊಂಡು ಸೊತ್ತುಗಳನ್ನ ಕಳ್ಕೊಂಡು ಆಗಿರ್ತಕ್ಕಂಥವ್ರಿಗೆ ಎಲ್ಲೋ ಈ ಥರನ ಜೈಲು ಈ ಥರ ಅನ್ನುವಂಥದ್ದು ಎಲ್ಲೋ ಅವ್ರಿಗೂ ಸಹ ಪಾಪ ನೋವಾಗುವಂಥದ್ದು ಆಗ್ತದೆ ಸಾಮಾನ್ಯವಾಗಿ. ರೈಟ್ ಸರ್, ವೆರಿ ವೆಲ್ ಸೆಟ್. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಇದು SK ಉಮೇಶ್ ಅವರ ಅಭಿಪ್ರಾಯ ಆಗಿತ್ತು. ಸೊ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೂ ಕೂಡ ಅಣಕ ಮಾಡದಂತೆ ಇದೆ ಇದು ಅನ್ನೋದು ಅಭಿಪ್ರಾಯ. ಕೆಟ್ಟ ವ್ಯವಸ್ಥೆ, ಕೆಟ್ಟ ಸಂಪ್ರದಾಯಕ್ಕೆ ಹೇಗಾದರೂ ಮಾಡಿ ಫುಲ್ ಸ್ಟಾಪ್ ಇಡಬೇಕು ಅನ್ನೋದೇ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗ್ತಾ ಇದೆ. ಬಟ್ ನಿಜವಾಗ್ಲೂ ಇದಕ್ಕೆ ಅಂತ್ಯ ಇದೆಯಾ? ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದಕ್ಕೆ ಸಶಕ್ತರು ಇದ್ದಾರಾ? ಎದೆಗಾರಿಕೆಯನ್ನು ತೋರಿಸುವಂತಹ ಅಧಿಕಾರಿಗಳು ಇದ್ದಾರಾ ಅನ್ನೋದೇ ಈ ಕ್ಷಣಕ್ಕೆ ಇರುವಂತಹ ಪ್ರಶ್ನೆ. ಬಿಕಾಸ್ ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಲ್ಲ. ಪ್ರತಿನಿತ್ಯ ಕೂಡ VVIPಗಳಿಗೆ ಸಂಬಂಧಪಟ್ಟಂತೆ ಪರಪ್ಪನಗ್ರಹಾರ ಜೈಲು ಸುದ್ದಿಯಲ್ಲಿರೋದೇ ಇಂಥ ವಿಚಾರಗಳಿಗೋಸ್ಕರ. ಈ ಫೋಟೋವನ್ನ ಕುಟುಂಬಸ್ಥರು ನೋಡಿದಾಗ ಅವ್ರಿಗಾಗುವಂತಹ ಆಘಾತ ಏನು, ನಂಬಿಕೆ ಹಾಗೂ ವ್ಯವಸ್ಥೆ ಬಗೆಗಿನ ವಿಶ್ವಾಸವನ್ನ ಕುಂದಿಸುವಂತಹ ಫೋಟೋ ಇದು. ಈ ಫೋಟೋಗೆ ಸಂಬಂಧಪಟ್ಟಂತೆ ನಾವು ಯಾವ ತರ ಯಾರ್ಯಾರನ್ನ
ಅವ್ರನ್ನ ಪ್ರಶ್ನೆ ಕೇಳ್ಬೋದು, ಎಲ್ರಿಗೂ ಕೂಡ ನಾವು ಪ್ರಶ್ನೆ ಕೇಳ್ತಾ ಇದೀವಿ. ಬಟ್ ಉತ್ತರದಾಯಿತ್ವವಾಗಿರೋರು ಮಾತ್ರ ಮೌನಕ್ಷರನಾಗಿದ್ದಾರೆ. ಅವ್ರಿಗೆ ಒಂದು ಟೆನ್ಷನ್ ಇರುತ್ತೆ, ಫೋಟೋ ಹೆಂಗಪ್ಪ ಆಚೆ ಬಂದ್ಬಿಡ್ತು, ಹೆಂಗೆ ನಮ್ಮ ಕಣ್ತಪ್ಸಿ ಫೋಟೋ ತಗೊಂಡ್ಬಿಟ್ರು ಅಂತ. ಬಟ್ ಅಲ್ಲಿ ವ್ಯವಸ್ಥೆ ಸರಿ ಮಾಡ್ತೀರಾ ನೀವು ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರನೇ ಸಿಗುತ್ತೆ. ಅತ್ತೆ ಮನೆಗೆ ಅಳಿಯ ಬಂದಂತಹ ವ್ಯವಸ್ಥೆ ದುಡ್ಡಿದ್ದವ್ರಿಗೆ ಸಿಕ್ಕೇ ಸಿಗುತ್ತೆ, ಬಿಂದಾಸ್ ಆಗಿರ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇನ್ನಷ್ಟು ಡೀಟೇಲ್ ನೋಡ್ತಾ ಹೋಗೋಣ ವಿರಾಮದ ನಂತರ.